ಒಂದು 30-40 ಸೈಟಲ್ಲಿ 3 BHK ಇರುವಂಥ ಡೂಪ್ಲೆಕ್ಸ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಒಬ್ಬ ಕಾಂಟ್ರಾಕ್ಟರ್ 55 ಲಕ್ಷ ಕೊಟ್ಟಿರ್ತಾನೆ, ಹಾಗೆ ಇನ್ನೊಬ್ಬ ಕಾಂಟ್ರಾಕ್ಟರ್ 65 ಲಕ್ಷ ಕೊಟ್ಟಿರ್ತಾನೆ. ಆಗ ಕ್ಲೈಂಟ್ ಯೋಚನೆ ಮಾಡ್ತಾರೆ, 55 ಲಕ್ಷ ಕೊಟ್ಟಿರೋನಿಗೆ ಬಿಲ್ಡಿಂಗ್ ಕೊಟ್ರೆ ನಂಗೆ 10 ಲಕ್ಷ ಸೇವ್ ಆಗುತ್ತೆ ಅಂತ. ಸೊ ಹಾಗಾದ್ರೆ ನೀವು ಕೂಡ ಹೀಗೆ ಸೆಲೆಕ್ಟ್ ಮಾಡ್ತೀರಾ. ಬಟ್ ನಾನು ಹೇಳೋದೇನು ಅಂದ್ರೆ, ನೀವು 2 ಕೋಟ್ನ ಕಂಪೇರ್ ಮಾಡಬೇಕು. ಸ್ಟೀಲ್, ಸಿಮೆಂಟ್, ವುಡ್, ಫ್ಲೋರಿಂಗ್ ಮೆಟೀರಿಯಲ್, ಎಲೆಕ್ಟ್ರಿಕಲ್ ಮೆಟೀರಿಯಲ್, ಪ್ಲಂಬಿಂಗ್ ಮೆಟೀರಿಯಲ್, ಯಾವ ಬ್ರ್ಯಾಂಡ್ ನ ಯಾವ ಕ್ವಾಲಿಟಿಯ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ನೋಡ್ಬೇಕು. ಮತ್ತೆ ಕಾಂಪೌಂಡ್ ವಾಲ್, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್, ಪ್ಯಾರಾಪೆಟ್ ವಾಲ್, ಗ್ಲಾಸ್ ವರ್ಕ್, ಆಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ಓಪನಿಂಗ್ಸ್ ನ ಅವರು ಪ್ರೊವೈಡ್ ಮಾಡ್ತಾರೆ ಅಂತ ಚೆಕ್ ಮಾಡ್ಬೇಕು. ಜೊತೆಗೆ ಅವರ ಸ್ಕೋಪ್ ಆಫ್ ವರ್ಕ್ ಅಲ್ಲಿ ಯಾವೆಲ್ಲ ವರ್ಕ್ ಇನ್ಕ್ಲೂಡ್ ಆಗಿದೆ ಮತ್ತೆ ಯಾವೆಲ್ಲ ವರ್ಕ್ಗಳು ಎಕ್ಸ್ಕ್ಲೂಡ್ ಆಗಿದೆ ಅನ್ನೋದನ್ನು ಕೂಡ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ನಿಮ್ಮ ಪ್ರಾಜೆಕ್ಟ್ಗೆ ತಗುಲುವ ಆಕ್ಚುಯಲ್ ಕಾಸ್ಟ್ ಏನನ್ನೋದು ಐಡೆಂಟಿಫೈ ಆಗುತ್ತೆ. ನೀವು ಫೈನಲಿ ಕಾಂಟ್ರಾಕ್ಟರ್ನ ಫೈನಲ್ ಮಾಡುವಾಗ ಕಡಿಮೆ ಕೊಟ್ಟವ್ರನ್ನ ಸೆಲೆಕ್ಟ್ ಮಾಡಬೇಡಿ. ಅದರ ಬದಲಾಗಿ ನಿಮ್ಮ ಪ್ರಾಪರ್ ಮೆಟೀರಿಯಲ್ ಸ್ಪೆಸಿಫಿಕೇಶನ್ಸ್ ಏನಿದೆ, ಸ್ಕೋಪ್ ಆಫ್ ಏನ್ ವರ್ಕ್ ಇದೆ, ಜೊತೆಗೆ ಏನ್ ಇನ್ಕ್ಲೂಡ್ ಆಗಿದೆ, ಏನ್ ಎಕ್ಸ್ಕ್ಲೂಡ್ ಆಗಿದೆ, ಅದಕ್ಕೂ ಕೂಡ ಅವ್ರು ಏನ್ ಕಾಸ್ಟಿಂಗ್ ನ ಕೊಡ್ತಾರೆ ಅಂತ ಚೆಕ್ ಮಾಡಿಬಿಟ್ಟು ನೀವು ಕಾಂಟ್ರಾಕ್ಟರ್ನ ಫೈನಲ್ ಮಾಡಬೇಕು. ಬಿಕಾಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಯಾವಾಗ್ಲೂ ಚೀಪೆಸ್ಟ್ ಕೊಟೇಶನ್ ಅಂದ್ರೆ ಅದು ಚೀಪೆಸ್ಟ್ ಪ್ರಾಜೆಕ್ಟ್ ಆಗಲ್ಲ.